ಈ ದಿನ ಇವತ್ತು ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ನ 2.0 ಡಿ ಕೆ ಶಿವಕುಮಾರ್ನ 2.0ನ ಇವತ್ತು ಮೊದಲನೇ ಟ್ರೈಲರ್ ಪ್ರಾರಂಭ ಆಗಿದೆ. ಭಾಳ ಕಳೆದ 2-3 ದಿನಗಳಿಂದ ಹೆಂಗಿತ್ತು ಸ್ಥಿತಿ ಅಂದರೆ, ಈ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಬಂದಿರೋವಂಥದ್ದು, ಈ ರಾಜ್ಯಕ್ಕೆ ಮುಖ್ಯಮಂತ್ರಿಗಳ ಇವತ್ತು ಆಗಿರೋವಂಥದ್ದು ಏನೋ ಭಾಳ ದೊಡ್ಡದು ಆಗುತ್ತೆ ಅಂತ ಇವತ್ತು ಗೊತ್ತಾಗ್ತಾ ಇದೆ. ಅಲ್ಲಿರೋವಂಥ ಮನಸ್ಥಿತಿ, ಮಾನಸಿಕತೆ, ಒಂದು ಸೀನಿಯರ್ ಒಬ್ಬ ಅಲ್ಲಿನ ಶಾಸಕರಿಗೆ ನಾವು ಮಿನಿಸ್ಟರ್ ಆಗಬೇಕು ಅನ್ನೋವಂಥದ್ದನ್ನು ಭಾಗ್ಯ ಅಂತ ಅನ್ಕೊಂತ ಇದ್ದಂಥವ್ರು ಇವತ್ತು ನನಗೆ ಇಂಥದೇ ಆಗಬೇಕು ಅನ್ನೋವಂಥ ಕಾಲಕ್ಕೆ ಇವತ್ತು ಕಾಂಗ್ರೆಸ್ಸಿನ ಎಲ್ಲ ಶಾಸಕರ ಸ್ಥಿತಿಗತಿಗಳು. ಬರೋವಂಥ ದಿನಗಳಲ್ಲಿ ನನಗೆ ಅನ್ನಿಸ್ತಾ ಇರೋದು 140 ಶಾಸಕರು ಇವತ್ತೇನು ಕಾಂಗ್ರೆಸ್ನಲ್ಲಿದ್ದಾರೆ, ಕೇವಲ 33 ಜನ ಇವತ್ತು ಶಾಸಕರು ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುತ್ತೆ. ಇನ್ನು ಉಳಿದಂಥ 106 ಜನನೂ ಕೂಡ ಬರೋವಂಥ ದಿನಗಳಲ್ಲಿ ಈ ಕಾಂಗ್ರೆಸ್ ಜೊತೆಲಿ ಇರಲ್ಲ. ಯಾಕಂದರೆ ನೌ ಆರ್ ನೆವರ್ ಅನ್ನೋವಂಥ ಮನಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿದೆ. ಇನ್ನು 2 ವರ್ಷಗಳ ಕಾಲ ನಾವು ಈ ರಾಜ್ಯದ ಮಂತ್ರಿಯಾಗಿ ಎಷ್ಟು ಲೂಟಿ ಮಾಡ್ಬೋದು ಅನ್ನೋವಂಥ ಸ್ಥಿತಿಗೆ ಹೋಗ್ತಾ ಇರೋಂಥದ್ದು. ಆ ಲೂಟಿ ಮಾಡೋದ್ರೊಳಗೂ ಇವರಿಗೆಲ್ಲರಿಗೂ ಏನಾಗಿದೆ, ಈ ಕಾಂಗ್ರೆಸ್ಸಿನ ಶಾಸಕರಿಗೆ ಎಲ್ಲಿ ಬಜೆಟ್ ಇದೆ ಅನ್ನೋವಂಥದ್ದನ್ನು ಹುಡುಕ್ತಾ ಇದ್ದಾರೆ. ಎಲ್ಲಿ ಬಜೆಟ್ ಇದೆ? ಇವತ್ತು ನಾಳೆ ಈ GBA ಎಲೆಕ್ಷನ್ ಆಗುತ್ತೆ, ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಆಗುತ್ತೆ. ಆ GBA ಎಲೆಕ್ಷನ್ ಆಗೋದಕ್ಕೆ ಇನ್ನು 3 ತಿಂಗಳು ಇದ್ಬೇಕಾರೆ ಒಂದಷ್ಟು ದುಡ್ಡು ಬರುತ್ತೆ ಅಲ್ಲಿ. ಹಾಗಾಗಿ ಅವರಿಗೆ ಬೆಂಗಳೂರು ಬೇಕು. ಇವತ್ತು ಈ ಸ್ಥಿತಿ ಕಾಂಗ್ರೆಸ್ನಲ್ಲಿರುವಂಥ ಬಹುತೇಕ ಶಾಸಕರಿಗಿದೆ. ಇದು ನಾವು 2-3 ದಿನದಿಂದ ಸುಮ್ಮನೆ ಇದ್ದೀವಿ. ಬರೋವಂಥ ದಿನಗಳಲ್ಲಿ ಇನ್ನೊಂದು 6 ತಿಂಗಳು ತಡ್ಕೊಳ್ಳಿ. ಈ ಸರ್ಕಾರ ಇರುತ್ತಾ, ಅವರೇ ಉಳಿಸ್ಕೊಂತಾರ ಅಥವಾ ಅವರೇ ಉರುಳಿಸ್ತಾರ, ಇದನ್ನು ನಾವು ಕಣ್ಮುಂದೆ ನೋಡ್ಬೋದು. ಇವತ್ತೊಂದು ಟ್ರೈಲರ್ ಆಗಿದೆ ಅಂತ ಸೀನಿಯರಿಗೆ ಆಗಿರೋವಂಥದ್ದು ಇವತ್ತು ನಾವೇ ನೋಡ್ತಾ ಇದ್ವಿ. ಬರೋವಂಥ ದಿನಗಳಲ್ಲಿ ಇನ್ನೂ 104, ನಾ ಹೇಳಿದ್ನಲ್ಲ 33 ಜನ ಆದರೆ ಇನ್ನು 104 ಜನ ಉಳಿತಾರಲ್ಲ, ಅವರೆಲ್ಲರದ್ದು ದಿನ ಒಂದೊಂದು ಏನಾದರೂ ಒಂದು ಸ್ಥಿತಿ ಈ ಥರದ್ದು ನಾವು ನೋಡ್ತೀವಿ. ಅದೇ ಇವತ್ತು ಹಿಂದೆನೂ ಕೂಡ ಇದೇ ರಾಮಲಿಂಗಾರೆಡ್ಡಿಗೆ, ಇದೇ ನಮ್ಮ ಡಿ ಕೆ ಶಿವಕುಮಾರ್ ಅವರು DCM, ಅವತ್ತು DCMನ್ನು ಕೂಡ ಒಲ್ಲದ ಮನಸ್ಸಿನಿಂದ ಅವತ್ತು ಆಗಿದ್ದರು. ಆದರೆ ಒಬ್ಬ KPCC ಅಧ್ಯಕ್ಷನಾಗಿ ಅವತ್ತು ಹೋಗಿ ಓಲೈಕೆ ಮಾಡೋವಂಥದ್ದಿತ್ತು. ಇವತ್ತು ಯಾರು ಹೋಗ್ತಾ ಇದ್ದಾರೆ? ಯಾರೂ ಹೋಗ್ತಿಲ್ಲ ಅವ್ರ ಮನೆಗೆ. ರಾಮಲಿಂಗಾರೆಡ್ಡಿ ಮನೆಗೆ ಯಾರು ಹೋಗುವಂಥ ಸ್ಥಿತಿ ಇಲ್ಲ. ಜೊತೆಗೆ ಸಿದ್ದರಾಮಯ್ಯನವರು ಹೊರಗಡೆ ನಿಂತು ಒಳ್ಳೆ ಆಟ ನೋಡ್ತಾ ಇದ್ದಾರೆ. ಇವತ್ತು ಒಂದು ಒಳ್ಳೆ ಪಿಕ್ಚರನ್ನು ನೋಡುವಂಥದ್ದು ಸಿದ್ದರಾಮಯ್ಯನವ್ರು ಮಜಾ ತಗೊತಾ ಇದ್ದಾರೆ ಇದರೊಳಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.